ಗುರುದೇವ್ IAS KS ಅಕಾಡೆಮಿಯ ಯೂಟ್ಯೂಬ್ ಚಾನೆಲ್ ನಲ್ಲಿ ನಾವು ಗುರುದೇವ್ ಮ್ಯಾಗ್ನಿಫೈ ಪ್ರೋಗ್ರಾಮ್ ಅನ್ನ ತಗೊಂಡ್ಬಂದಿದೀವಿ. ಈ ಮ್ಯಾಗ್ನಿಫೈ ಪ್ರೋಗ್ರಾಮ್ ನ ನೀವು ಇದೇ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂತ ಹೇಳಿದ್ರೆ, ನಮ್ಮ ಚಾನೆಲ್ ನಲ್ಲಿ ಪ್ರತಿದಿನ 9 ಗಂಟೆಗೆ ಅವತ್ತಿನ ಕರೆಂಟ್ ಅಫೇರ್ಸ್ ಅಲ್ಲಿ ಯಾವ್ದು ಇಂಪಾರ್ಟೆಂಟ್ ಇದೆ ಅದನ್ನ ಡೀಪ್ ಅನಾಲಿಸಿಸ್ ನ ಮಾಡ್ಬಿಟ್ಟು ಅಪ್ಲೋಡ್ ಮಾಡ್ಲಾಗುತ್ತೆ. ಅದ್ರ ಜೊತೆಗೆ ನಮ್ಗೆ ಈಗ ಎಕ್ಸಾಮ್ ಟ್ರೆಂಡ್ ಏನ್ ಚೇಂಜ್ ಆಗ್ತಾ ಇದೆ ಅದಕ್ಕೆ ತಕ್ಕಂತೆ MCQ ನ ಕೂಡ ಸಾಲ್ವ್ ಮಾಡೋದನ್ನ ಹೇಳ್ಕೊಡ್ತಾ ಇದೀವಿ. ಸೊ ಹಾಗಾಗಿ ಪ್ರತಿದಿನ 9 ಗಂಟೆಗೆ ಗುರುದೇವ್ ಮ್ಯಾಗ್ನಿಫೈ ಪ್ರೋಗ್ರಾಮ್ ಅನ್ನ ನೋಡೋದಕ್ಕೆ ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ನಾವು 130th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಬಗ್ಗೆ ನೋಡ್ಕೊಳ್ಳೋಣ. ಯಾಕೆ 130th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಅಂತ ಹೇಳಿದ್ರೆ, ಈಗ ನಡೀತಾ ಇರುವಂತಹ ಮಾನ್ಸೂನ್ ಸೆಷನ್ ಅಲ್ಲಿ ಕೆಲವೊಂದು ಬಿಲ್ಸ್ ಗಳು ಪಾಸ್ ಆಗ್ತಿವೆ. ಅದರಲ್ಲಿ ಒನ್ ಆಫ್ ದ ಬಿಲ್ ಬಂದ್ಬಿಟ್ಟು 130th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್. ಸೊ ಇದು ತುಂಬಾನೇ ಕಾಂಟ್ರವರ್ಷಿಯಲ್ ಬಿಲ್, ಹಾಗೆ ತುಂಬಾನೇ ಕ್ರಿಟಿಸಿಸಮ್ ಕೂಡ ರೈಸ್ ಆಗಿದೆ ಈ ಒಂದು ಬಿಲ್ಗೋಸ್ಕರ. ಸೊ ಹಾಗಾಗಿ ನಮ್ಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಈ ಕಾನ್ಸ್ಟಿಟ್ಯೂಷನಲ್ ಬಿಲ್ ಅಲ್ಲಿ ಏನೆಲ್ಲ ಇದೆ, ಯಾವ ಪ್ರಾವಿಷನ್ಸ್ ನ ಚೇಂಜ್ ಮಾಡ್ಲಿಕ್ಕೋಸ್ಕರ ಈ ಬಿಲ್ ತಗೊಬಂದಿದ್ದಾರೆ, ಇದಕ್ಕೆ ಪ್ರೆಸಿಡೆನ್ಷಿಯಲ್ ಅಸೆಂಟ್ ಸಿಕ್ಕ ಮೇಲೆ ಆಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಆ ಆಕ್ಟ್ ಬಗ್ಗೆ ನಮ್ಗೆ ಡೈರೆಕ್ಟ್ ಆಗಿ ಎಕ್ಸಾಮ್ ಅಲ್ಲಿ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸೊ ಲೆಟ್ ಸ್ಟಾರ್ಟ್ 130th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್. ಯಾತಕ್ಕೋಸ್ಕರ ಇದನ್ನ ರಿಲೀಸ್ ಮಾಡಿದ್ರು ಅಂತ ಹೇಳಿದ್ರೆ, ನಮಗ್ ಗೊತ್ತು ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು, ಚೀಫ್ ಮಿನಿಸ್ಟರ್ ಆಗಿರ್ಬೋದು, ಅಥವಾ ಯೂನಿಯನ್ ಆರ್ ಸ್ಟೇಟ್ ಮಿನಿಸ್ಟರ್ಸ್, ಇವ್ರಗಳನ್ನ ರಿಮೂವ್ ಮಾಡೋದಕ್ಕೋಸ್ಕರ, ಅಂದ್ರೆ ತಮ್ಮ ಪೊಸಿಷನ್ ಇಂದ ಇವ್ರಗಳನ್ನ ರಿಮೂವ್ ಮಾಡೋದಕ್ಕೋಸ್ಕರ ಯಾವುದೇ ರೀತಿಯಾದಂತಹ ಪ್ರಾವಿಷನ್ ಇಲ್ಲ. ಅದಕ್ಕೆ ಈಗ ಈ ಒಂದು ಬಿಲ್ ಅನ್ನ ತಗೊಂಡ್ಬಂದಿದ್ದಾರೆ. 130th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಅನ್ನ ತಗೊಂಡ್ಬಂದಿದ್ದಾರೆ. 130th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಜೊತೆಗೆ ಗವರ್ಮೆಂಟ್ ಆಫ್ ಯೂನಿಯನ್ ಟೆರಿಟರಿ ಬಿಲ್ 2025 ನ ಕೂಡ ತಗೊಂಡ್ಬಂದಿದ್ದಾರೆ. ಸೊ ಇದು ಏನನ್ನ ರಿಪ್ಲೇಸ್ ಮಾಡ್ತಿದೆ ಅಥವಾ ಏನನ್ನ ಅಮೆಂಡ್ ಮಾಡ್ತಿದೆ, ಅಮೆಂಡ್ ಅಂದ್ರೆ ಏನು, ಚೇಂಜಸ್, ಹಳೇದೇನಿದೆ ಅದನ್ನ ಚೇಂಜಸ್ ಮಾಡೋದನ್ನೇ ನಾವು ಅಮೆಂಡ್ಮೆಂಟ್ ಅಂತ ಹೇಳ್ಬಿಟ್ಟು ಕರಿತೀವಲ್ವಾ. ಏನನ್ನ ಅಮೆಂಡ್ ಮಾಡ್ತಿದೆ ಅಂತ ಹೇಳಿದ್ರೆ, ಗವರ್ಮೆಂಟ್ ಆಫ್ ಆಕ್ಟ್ 1963 ಅನ್ನುವಂತಹ ಆಕ್ಟ್ ನ ಅಮೆಂಡ್ ಮಾಡೋದಕ್ಕೋಸ್ಕರ ಗವರ್ಮೆಂಟ್ ಆಫ್ ಯೂನಿಯನ್ ಟೆರಿಟರಿ ಅಮೆಂಡ್ಮೆಂಟ್ ಬಿಲ್ 2025 ಅನ್ನ ತಗೊಂಡ್ಬರ್ತಾ ಇದ್ದಾರೆ. 1963 ಇದನ್ನ ಚೇಂಜ್ ಮಾಡೋದಕ್ಕೋಸ್ಕರ. ಅದ್ರ ಜೊತೆಗೆ ಜಮ್ಮು ಅಂಡ್ ಕಾಶ್ಮೀರ್ ರಿಆರ್ಗನೈಸೇಷನ್ ಅಮೆಂಡ್ಮೆಂಟ್ ಬಿಲ್ 2025 ಅನ್ನ ಕೂಡ ತಗೊಂಡ್ಬಂದಿದ್ದಾರೆ. ಇದೇನಕ್ಕೆ, ಜಮ್ಮು ಅಂಡ್ ಕಾಶ್ಮೀರ್ ರಿಆರ್ಗನೈಸೇಷನ್ ಆಕ್ಟ್ 2019 ಇದೆ ಅಲ್ವಾ, ಅದನ್ನ ಅಮೆಂಡ್ ಮಾಡೋದಕ್ಕೋಸ್ಕರ ತಗೊಂಡ್ಬಂದಿರೋದೇ ಜಮ್ಮು ಅಂಡ್ ಕಾಶ್ಮೀರ್ ಅಮೆಂಡ್ಮೆಂಟ್ ಬಿಲ್ 2025. ಸೊ ಈಗ ನಡೀತಾ ಇರುವಂತಹ ಮಾನ್ಸೂನ್ ಸೆಷನ್ ಅಲ್ಲಿ ಒಟ್ಟು 3 ಬಿಲ್ಸ್ ಗಳನ್ನ ಪಾಸ್ ಮಾಡಿದ್ದಾರೆ. ಅದೇ ಈ ಆರ್ಟಿಕಲ್ ಹೇಳ್ತಾ ಇರೋದು. ವಿಚ್ ಇಂಟ್ರೊಡ್ಯೂಸಸ್ 3 bills which removes Prime Minister, Chief Minister and other minister on serious criminal charges ಅಂತ. ಸೊ ಯಾವ 3 ಬಿಲ್ಸ್ ಗಳು ಅಂತ ಹೇಳಿ ನಮಗೆ ಗೊತ್ತಾಯ್ತು. ನಾವು ಆಫ್ಟರ್ ಪಾಸ್ಡ್ ದಿಸ್ ಬಿಲ್ಸ್, ಈ ಬಿಲ್ಸ್ ಗಳನ್ನ ಪಾಸ್ ಮಾಡದ ಮೇಲೆ ಯಾರು ಪಾಸ್ ಮಾಡಿರೋದು, ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರು ಈ ಬಿಲ್ಸ್ ಗಳನ್ನ ಪಾಸ್ ಮಾಡಿದ್ದಾರೆ. ಪಾಸ್ ಮಾಡಿದ್ಮೇಲೆ ಇದನ್ನ ಎಕ್ಸಾಮಿನ್ ಮಾಡೋದಕ್ಕೆ ಅಥವಾ ಸ್ಕ್ರೂಟಿನಿ ಮಾಡೋದಕ್ಕೋಸ್ಕರ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ಕೊಡ್ಲಾಗಿದೆ. ವಾಟ್ ಇಸ್ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ, ನೆಕ್ಸ್ಟ್ ನಾವು ನೋಡ್ಕೊಳ್ಳೋಣ. ಇವಾಗ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ಸ್ಕ್ರೂಟಿನಿ ಮಾಡ್ಲಿಕ್ಕೆ, ಅಂದ್ರೆ ಕಂಪ್ಲೀಟ್ ಡೀಟೇಲ್ ಅನಾಲಿಸಿಸ್ ನ ಮಾಡ್ಲಿಕ್ಕೋಸ್ಕರ ಈಗ ಈ ಬಿಲ್ ಅನ್ನ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ಕೊಡ್ಲಾಗಿದೆ. ಮೊದಲಿಗೆ ವೈ ದಿಸ್ ಬಿಲ್ ಪಾಸ್ಡ್, ಯಾಕೆ ಬೇಕಿತ್ತು ಈ ಬಿಲ್ ಅಂತ ಹೇಳಿದ್ರೆ, ಇಲ್ಲಿ ಟ್ರಿಗರ್ ಆಗಿರೋ ಪಾಯಿಂಟ್ ಯಾವುದು ಬಿಲ್ ಅನ್ನ ಪಾಸ್ ಮಾಡೋದಕ್ಕೆ ಅಂತ ಹೇಳಿದ್ರೆ, 2023 ಅಲ್ಲಿ ಸೆಂಥಿಲಿ ಬಾಲಾಜಿ ಅವರು ಅರೆಸ್ಟ್ ಆಗಿರ್ತಾರೆ, ಮಿನಿಸ್ಟರ್. ಸೊ ಸ್ವಲ್ಪ ವರ್ಷದಿಂದ ಭಾರತದ ಪೊಲಿಟಿಕಲ್ ಸಿಸ್ಟಮ್ ಅಲ್ಲಿ ಅಥವಾ ಇಂಡಿಯನ್ ಪೊಲಿಟಿಕ್ಸ್ ಅಲ್ಲಿ ಪೊಲಿಟಿಕಲ್ ಲೀಡರ್ಸ್ ಗಳಾಗಿರುವಂತಹ ಚೀಫ್ ಮಿನಿಸ್ಟರ್ ಆಗಿರ್ಬೋದು, ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು, ಅಥವಾ MPs ಆಗಿರ್ಬೋದು, MLAs ಆಗಿರ್ಬೋದು, ಹೀಗೆ ಕೆಲವು ಲೀಡರ್ಸ್ ಗಳು ಕರಪ್ಷನ್ ಮತ್ತೆ ಕ್ರಿಮಿನಲ್ ಚಾರ್ಜಸ್ ಮೇಲೆ ಅರೆಸ್ಟ್ ಆಗ್ತಿರೋದನ್ನ ನಾವು ಕಾಣ್ಬೋದಾಗತ್ತೆ. ಸೊ ಇವರೆಲ್ಲ ಏನು, ಒಂದು ಪೊಲಿಟಿಕಲ್ ಪಾರ್ಟಿಯನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಬರೀ ಪೊಲಿಟಿಕಲ್ ಪಾರ್ಟಿ ಎಲ್ಲ ವಿನ್ ಆದ್ಮೇಲೆ ಇಡೀ ದೇಶವನ್ನ ಅಥವಾ ಇಡೀ ಒಂದು ಸ್ಟೇಟ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇರ್ತಾರೆ. ಈ ಲೀಡರ್ಸ್ ಗಳು ಈಗಿರುವಂತಹ ಎಷ್ಟೋ ಯೂತ್ಸ್ ಗಳಿಗೆ ಮೋಟಿವೇಟ್ ಕೂಡ ಮಾಡ್ಕೊಂಡ್ಬಿಟ್ಟು ಇರ್ತಾರೆ, ಕರೆಕ್ಟ್ ಅಲ್ವಾ. ಸೊ ಈ ಲೀಡರ್ಸ್ ಗಳ ಅರೆಸ್ಟ್ ಆಗ್ತಿದ್ದಾರೆ ಕ್ರಿಮಿನಲ್ ಕೇಸಸ್ ಅಥವಾ ಕರಪ್ಷನ್ ಮೇಲೆ. ಅವ್ರ ಅರೆಸ್ಟ್ ಆದ್ಮೇಲೆ ಮತ್ತೆ ಬಂದ್ಬಿಟ್ಟು ತಮ್ಮ ಪೊಸಿಷನ್ ಗೆ ಕೂತ್ಕೋತಾ ಇದ್ದಾರೆ. ಇದನ್ನ ಚೇಂಜ್ ಮಾಡೋದಕ್ಕೋಸ್ಕರ ಇವಾಗ ತಂದಿರುವಂತಹ ಬಿಲ್ಲು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಈಗ ಈ ಬಿಲ್ ಅನ್ನ ಪಾಸ್ ಮಾಡಿದ್ದಾರೆ. ಎಕ್ಸಾಂಪಲ್ಸ್ ಗಳನ್ನ ನಾವು ನೋಡ್ಕೊಂಡ್ರೆ, ನಾನು ಆಲ್ರೆಡಿ ಒಂದು ಹೇಳಿದೆ, 2023 ಅಲ್ಲಿ ಸೆಂಥಿಲಿ ಬಾಲಾಜಿ ಅವರು, ಇವರು DMK ಮಿನಿಸ್ಟರ್ಸ್, ಇವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳ್ಸಿರ್ತಾರೆ. ಸೊ ಅಲ್ಲಿಂದ ಬಂದ್ಮೇಲೆ ಮತ್ತೆ ಮಿನಿಸ್ಟರ್ ಆಫೀಸ್ಗೆ ಜಾಯಿನ್ ಆಗ್ತಾರೆ.
ಅದೇ ರೀತಿ ಇನ್ನು ಕೂಡ ಎಕ್ಸಾಂಪಲ್ಸ್ ಗಳನ್ನ ನಾವು ನೋಡ್ಕೊಂಡ್ರೆ ದ ಫೇಮಸ್ ಎಕ್ಸಾಂಪಲ್ ಇಸ್ ಡೆಲ್ಲಿ ಕೇಜ್ರಿವಾಲ್ ಕೇಸ್. ನಂತರ ಇನ್ನೊಂದ್ ಕೇಸ್ ಅನ್ನ ನೋಡ್ಕೊಂಡ್ರೆ ಜಾರ್ಖಂಡ್ ಅಲ್ಲಿ ಹೇಮಂತ್ ಸುರೇನಾ ಅಂತ ಹೇಳ್ಬಿಟ್ಟು ಅವರು ಜಾರ್ಖಂಡ್ ನ ಚೀಫ್ ಮಿನಿಸ್ಟರ್ ಆಗಿರ್ತಾರೆ. ಅವರನ್ನು ಕೂಡ ಅರೆಸ್ಟ್ ಮಾಡಿರ್ತಾರೆ. ಅರೆಸ್ಟ್ ಮಾಡ್ಬಿಟ್ಟು ಅವರು ಕೂಡ ಜೈಲಲ್ಲಿ ಇದ್ಬಿಟ್ಟು ಬಂದಿರ್ತಾರೆ. ಅಗೇನ್ ತಮ್ಮ ಪೊಸಿಷನ್ ಏನಿತ್ತು ಅದಕ್ಕೆ ಜಾಯಿನ್ ಆಗ್ತಾರೆ. ಕರೆಕ್ಟ್ ಅಲ್ವಾ? ಸೊ ಇದರಿಂದ ಏನಾಗ್ತಾ ಇದೆ, ಪೊಲಿಟಿಕಲ್ ಲೀಡರ್ಸ್ ಗಳು ಏನೇ ತಪ್ಪು ಮಾಡಿದ್ರು ಕೂಡ ಅವ್ರಿಗೆ ಯಾವ ರೀತಿಯಾದಂತಹ ಶಿಕ್ಷೆಯು ಸಿಗ್ತಾ ಇಲ್ಲ. ಮತ್ತೆ ಅವರು ತಮ್ಮ ಪೊಸಿಷನ್ ಏನಿತ್ತು ಅಲ್ಲಿಗೆ ಬರ್ತಾ ಇದ್ದಾರೆ. ಹಾಗಾಗಿ ಈ ಕಾಂಟ್ರವರ್ಸಿಯನ್ನ ಅಂದ್ರೆ ಏನ್ ಈ ಕಾನ್ಸ್ಟಿಟ್ಯೂಷನಲ್ ಗ್ಯಾಪ್ ಇದೆ ಅಲ್ಲ, ಈ ಗ್ಯಾಪ್ ಅನ್ನ ನಾವು ರೆಡ್ಯೂಸ್ ಮಾಡೋದಕ್ಕೋಸ್ಕರ 130th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಅನ್ನ ತಗೊಂಡ್ ಬಂದಿದೀವಿ ಅಂತ ಹೇಳ್ಬಿಟ್ಟು ಈಗ ಅಮಿತ್ ಶಾ ಅವರು ಬಿಲ್ ಅನ್ನ ಪಾಸ್ ಮಾಡಿದ್ದಾರೆ. ಇದರಿಂದ ನಾವು ಗುಡ್ ಗವರ್ನೆನ್ಸ್ ಹಾಗೂ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿಯನ್ನ ಅಪ್ಹೋಲ್ಡ್ ಮಾಡಬಹುದು. ಅಂದ್ರೆ ನಾವು ಗುಡ್ ಗವರ್ನೆನ್ಸ್ ಹಾಗೂ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿಯನ್ನ ಎತ್ತಿ ಇಡಬಹುದಾಗತ್ತೆ. ಅದ್ರ ಜೊತೆಗೆ ಪಬ್ಲಿಕ್ ಟ್ರಸ್ಟ್ ನ ಗೇನ್ ಮಾಡಬಹುದು. ಕರೆಕ್ಟ್ ಅಲ್ವಾ? ಒಂದು ಸರ್ಟೈನ್ ಒಂದು ಪ್ಯಾಕೆಟ್ ರೂಲ್ಸ್ ಇದೆ, ರೆಗ್ಯುಲೇಷನ್ಸ್ ಇದೆ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಯಾರು ಕೂಡ ಕರಪ್ಷನ್ ಮಾಡೋದಿಲ್ಲ. ಅದೇ ಅವರು ತಪ್ಪನ್ನ ಮಾಡ್ಬಿಟ್ಟು ಮತ್ತೆ ಬಂದು ವಾಪಸ್ಸು ಜನಗಳ ಜೊತೆ ಅವರ ಟ್ರಸ್ಟ್ ನ ಬಿಲ್ಡ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅವರ ತಪ್ಪಿಗೆ ಮತ್ತೆ ನಾವೇನ್ ಮಾಡ್ತಾ ಇದೀವಿ, ಅವ್ರ ಜೊತೆಗೆ ಸಾಥ್ ಕೊಡ್ತಾ ಇದೀವಿ. ಸೊ ಹಾಗಾಗಿ ಈ ಬಿಲ್ ತಗೊಂಡ್ಬರೋದ್ರಿಂದ ಪಬ್ಲಿಕ್ ಟ್ರಸ್ಟ್ ನ ನಾವು ಗೇನ್ ಮಾಡ್ಲಿಕ್ಕೆ ಈಸಿ ಆಗತ್ತೆ. ಸೊ ಇದು ಬಿಲ್ಲಿನ ಇಂಪಾರ್ಟೆನ್ಸ್, ಇವಾಗ ತಂದಿರುವಂತಹ ಬಿಲ್ಲಿನ ಇಂಪಾರ್ಟೆನ್ಸ್. ಸೊ ವಾಟ್ ಚೇಂಜಸ್ ದೇ ಡಿಡ್ ಇನ್ ದಿಸ್ ಬಿಲ್? ಮೊದಲಿಗೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ನಮ್ಗೆ ಇರುವಂತಹ ಆರ್ಟಿಕಲ್ 75 ಗೊತ್ತು, ಹಾಗೆಯೇ ಆರ್ಟಿಕಲ್ 164 ಗೊತ್ತು, ಆರ್ಟಿಕಲ್ 239AA ಗೊತ್ತು. ಏನ್ ಈ ಆರ್ಟಿಕಲ್ಸ್ ಯಾವ್ದಕ್ಕೋಸ್ಕರ ಇವೆ ಅಂತ ಹೇಳಿದ್ರೆ ಈ ಬಿಲ್ ಅಲ್ಲಿ ಈ ಆರ್ಟಿಕಲ್ 75 ನ ಚೇಂಜ್ ಮಾಡಿದ್ದಾರೆ, ಆರ್ಟಿಕಲ್ 164 ಕೂಡ ಚೇಂಜ್ ಮಾಡಿದ್ದಾರೆ, ಆರ್ಟಿಕಲ್ 230AA ಕೂಡ ಚೇಂಜ್ ಮಾಡಿದ್ದಾರೆ. ಸೊ ಆರ್ಟಿಕಲ್ 75 ಏನ ಹೇಳುತ್ತೆ ಅಂತ ಹೇಳಿದ್ರೆ ಆರ್ಟಿಕಲ್ 75 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಇಟ್ ಡೀಲ್ಸ್ ವಿತ್ ದ ಅಪಾಯಿಂಟ್ಮೆಂಟ್ ಆಫ್ ದ ಪ್ರೈಮ್ ಮಿನಿಸ್ಟರ್. ಪ್ರೈಮ್ ಮಿನಿಸ್ಟರ್ ಅಪಾಯಿಂಟ್ಮೆಂಟ್ ಬಗ್ಗೆ ಹೇಳುತ್ತೆ. ಹಾಗೆಯೇ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ, ಪ್ರೈಮ್ ಮಿನಿಸ್ಟರ್ ಮತ್ತೆ ಅದರ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಹೇಳುತ್ತೆ. ಸೊ ನಾವು ಪಾಲಿಟಿ ಓದುವಾಗ ನಮಗೆ ಗೊತ್ತಿರುತ್ತೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂಡ್ ಪ್ರೈಮ್ ಮಿನಿಸ್ಟರ್ ಸ್ವಿಮ್ ಅಂಡ್ ಸಿಂಕ್ ಟುಗೆದರ್ ಅಂತ ಹೇಳ್ಬಿಟ್ಟು. ಸೊ ಅವರ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಕೂಡ ಆರ್ಟಿಕಲ್ 75 ಹೇಳುತ್ತೆ. ಸೊ ಇದನ್ನ ಇವಾಗ ಸ್ವಲ್ಪ ಮಾಡಿಫೈ ಮಾಡಿದ್ದಾರೆ. ನಂತರ ಆರ್ಟಿಕಲ್ 164, ಆರ್ಟಿಕಲ್ 164 ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಆಫ್ ದ ಸ್ಟೇಟ್ ಅಂಡ್ ಚೀಫ್ ಮಿನಿಸ್ಟರ್ಸ್ ಇವರ ರೆಸ್ಪಾನ್ಸಿಬಿಲಿಟಿ ಏನು ಅಂತ ಹೇಳ್ಬಿಟ್ಟು ಆರ್ಟಿಕಲ್ 164 ಹೇಳುತ್ತೆ. ನಂತರ ಆರ್ಟಿಕಲ್ 239AA, ಆರ್ಟಿಕಲ್ 239AA ಬಂದ್ಬಿಟ್ಟು ನಮ್ಗೆ 69th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಥ್ರೂ ಆಡ್ ಮಾಡ್ತಾರೆ. 69th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಬಂದ್ಬಿಟ್ಟು 1991 ನಲ್ಲಿ ತಗೊಂಡ್ಬಂದಿತ್ತು. ಇದು ನ್ಯಾಷನಲ್ ಕ್ಯಾಪಿಟಲ್ ಡೆಲ್ಲಿಯ ಸ್ಪೆಷಲ್ ಸ್ಟೇಟಸ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಈಗ ಈ 3 ಆರ್ಟಿಕಲ್ಸ್ ನ ಚೇಂಜ್ ಮಾಡಿದ್ದಾರೆ. ಚೇಂಜ್ ಅನ್ನೋದಕ್ಕಿಂತ ಸ್ವಲ್ಪ ಮಾಡಿಫೈ ನ ಮಾಡ್ಕೊಂಡಿದ್ದಾರೆ ಈ ಆರ್ಟಿಕಲ್ಸ್ ಅಲ್ಲಿ. ಯಾವ್ಯಾವ ರೀತಿ ಚೇಂಜಸ್ ಅಂತ ಹೇಳಿದ್ರೆ ಈ ಆರ್ಟಿಕಲ್ 75 ಇದೆ ಅಲ್ಲ, ಈ ಆರ್ಟಿಕಲ್ 75 ಅಲ್ಲಿ 75 ಈಗ ಸಬ್ ಕ್ಲಾಸ್ 5 ಇದೆ. ಸೊ ಆ 5 ಜೊತೆಗೆ ಸಬ್ ಕ್ಲಾಸ್ 5 ಅಲ್ಲಿ ಅಗೇನ್ ಎ ಅನ್ನುವಂತಹ ಪ್ರಾವಿಷನ್ ನ ಆಡ್ ಮಾಡ್ಬಿಟ್ಟು ಪ್ರೈಮ್ ಮಿನಿಸ್ಟರ್ ಮತ್ತೆ ಅದರ್ ಮಿನಿಸ್ಟರ್ಸ್ ಗಳನ್ನ ರಿಮೂವ್ ಮಾಡೋದ್ರ ಬಗ್ಗೆ ಹೇಳಿದ್ದಾರೆ. ಹಾಗೆಯೇ 164 ಇದೆಲ್ಲ, ಈ 164 ಅಲ್ಲಿ 4 ಸಬ್ ಕ್ಲಾಸ್ ಇದೆ. ಈ ಸಬ್ ಕ್ಲಾಸ್ ಅಲ್ಲಿ ಅಗೇನ್ ಎ ಅನ್ನ ಆಡ್ ಮಾಡ್ಬಿಟ್ಟು ಚೀಫ್ ಮಿನಿಸ್ಟರ್ಸ್ ಮತ್ತೆ ಅದರ್ ಮಿನಿಸ್ಟರ್ಸ್ ಗಳು ಸ್ಟೇಟ್ಸ್ ಅಲ್ಲಿ ಇರುವಂತಹ ಮಿನಿಸ್ಟರ್ಸ್ ಗಳನ್ನ ರಿಮೂವ್ ಮಾಡೋದ್ರ ಬಗ್ಗೆ ಮಾತಾಡಿದ್ದಾರೆ. ನೆಕ್ಸ್ಟ್ 239AA ಇದೆ. ಸೊ ಇದರಲ್ಲಿ 239(5) ಸಬ್ ಕ್ಲಾಸ್ ಎ ಅಂತ ತಗೊಂಡ್ಬಂದ್ಬಿಟ್ಟು ಅದರಲ್ಲಿ ಯಾವ ರೀತಿಯಾದಂತಹ ರೂಲ್ಸ್ ನ ಫಾಲೋ ಮಾಡ್ಬೇಕು, ಯೂನಿಯನ್ ಟೆರಿಟರಿ ಮತ್ತೆ ಸ್ಟೇಟ್ಸ್ ಗಳು ಎರಡಕ್ಕೂ ಕೂಡ ಕಾಮನ್ ರೂಲ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಈಗ ಸಬ್ ಕ್ಲಾಸ್ 5A ಅಲ್ಲಿ ಚೇಂಜ್ ನ ಮಾಡಲಾಗಿದೆ, ಅಂದ್ರೆ ಅಡಿಷನ್ ನ ಮಾಡಿದರೆ ಇರುವಂತಹ ಪ್ರೊವಿಷನ್ ನಲ್ಲಿ. ಈಗ ರಿಮೂವಲ್ ಕ್ಲಾಸ್ ನ ನೋಡ್ಕೊಳ್ಳೋಣ. ಏನಾದ್ರೂ ಚೀಫ್ ಮಿನಿಸ್ಟರ್ಸ್ ಆಗಿರ್ಬೋದು, ಅದರ್ ಮಿನಿಸ್ಟರ್ಸ್ ಆಗಿರ್ಬೋದು, ಪ್ರೈಮ್ ಮಿನಿಸ್ಟರ್ಸ್ ಆಗಿರ್ಬೋದು, ಇವ್ರುಗಳೇನಾದ್ರೂ ಪನಿಷಬಲ್ ಅಫೆನ್ಸ್ ನ ಮಾಡಿ 30 ದಿನಗಳ ಕಾಲ ಏನಾದ್ರೂ ಅರೆಸ್ಟ್ ಆದ್ರೆ ಅಥವಾ ಡಿಟೈನ್ ಆದ್ರೆ, ಇಲ್ಲಿ 2 ಇದೆ ನೆನ್ಪಿಟ್ಕೊಳ್ಳಿ, ಎಕ್ಸಾಮ್ ಅಲ್ಲಿ ಕೇಳುವಂತಹ ಚಾನ್ಸಸ್ ಇರುತ್ತೆ. ಒಂದು ಅರೆಸ್ಟ್ ಮತ್ತೆ ಡಿಟೈನ್, ಈ 2ರಲ್ಲಿ ಯಾವ್ದಾದ್ರು ಆದ್ರೆ ಮತ್ತೆ ಅರೆಸ್ಟ್ ಮತ್ತೆ ಡಿಟೈನ್ ಜೊತೆಗೆ 5 ವರ್ಷಗಳ ಕಾಲ ಅವ್ರಿಗೆ ಏನಾದ್ರು ಜೈಲ್ ಶಿಕ್ಷೆ ಇರುತ್ತಲ್ವಾ,
ಆ ಒಂದು ಪ್ರೊವಿಷನ್ ನ ಮೇಲೆ ಅರೆಸ್ಟ್ ಅಥವಾ ಡಿಟೈನ್ ಆಗಿದ್ರೆ ಅವರನ್ನ ತಮ್ಮ ಪೊಸಿಷನ್ ಇಂದ ರಿಮೂವ್ ಮಾಡಲಾಗುತ್ತೆ. ಸೊ ಇದೇ ಇವಾಗ ಕಾಂಟ್ರವರ್ಸಿಯನ್ನ ತಂದಿರುವಂತಹ ಪ್ರಾವಿಷನ್. ಹಾಗಿದ್ರೆ ಮತ್ತೆ ರಿಅಪಾಯಿಂಟ್ಮೆಂಟ್ ಇಲ್ವಾ? ರಿಅಪಾಯಿಂಟ್ಮೆಂಟ್ ಇದೆ. ಸೊ ಯಾವಾಗ ರಿಅಪಾಯಿಂಟ್ಮೆಂಟ್ ಅಂತ ಹೇಳಿದ್ರೆ the provision allow the ministers to be reappointed upon their release from the detention. ರಿಲೀಸ್ ಆದ್ಮೇಲೆ ಮತ್ತೆ ಅವರು ಜಾಯಿನ್ ಆಗ್ಬೋದಾಗುತ್ತೆ. ಸೊ ಯಾರಿಗೆ ಈ ರೆಸ್ಪಾನ್ಸಿಬಿಲಿಟಿಯನ್ನ ಕೊಡ್ಲಾಗಿದೆ, ರಿಮೂವ್ ಮಾಡುವಂತಹ ರೆಸ್ಪಾನ್ಸಿಬಿಲಿಟಿ ಯಾರಿಗೆ ಕೊಡ್ಲಾಗಿದೆ ಅಂತ ನಾವು ನೋಡ್ಕೊಂಡ್ರೆ, ಪ್ರೆಸಿಡೆಂಟ್ ಆನ್ ದ ಅಡ್ವೈಸ್ ಆಫ್ ಪ್ರೈಮ್ ಮಿನಿಸ್ಟರ್ ಆರ್ ಡೈರೆಕ್ಟ್ಲಿ. ಸೊ ಇಲ್ಲಿ ಪ್ರೆಸಿಡೆಂಟ್ ಗೆ ಡೈರೆಕ್ಟ್ ರಿಮೂವ್ ನ ಮಾಡುವಂತಹ ಪ್ರಾವಿಷನ್ ನ ಕೊಟ್ಟಿದ್ದಾರೆ. ಯಾರನ್ನ ಡೈರೆಕ್ಟ್ ರಿಮೂವ್ ಮಾಡಬಹುದು? ಅವರು ಪ್ರೈಮ್ ಮಿನಿಸ್ಟರ್ ಅನ್ನ ಡೈರೆಕ್ಟ್ ಆಗಿ ರಿಮೂವ್ ನ ಮಾಡಬಹುದಾಗತ್ತೆ. ನೆಕ್ಸ್ಟ್ ಏನಾದ್ರೂ ಅದರ್ ಯೂನಿಯನ್ ಮಿನಿಸ್ಟರ್ಸ್ ಗಳನ್ನ ರಿಮೂವ್ ಮಾಡಬೇಕು ಅಂತ ಹೇಳಿದ್ರೆ ಪ್ರೈಮ್ ಮಿನಿಸ್ಟರ್ ಅಡ್ವೈಸ್ ನ ತಗೊಬೇಕಾಗತ್ತೆ. ಸೊ ಇಲ್ಲಿ ಪ್ರೆಸಿಡೆಂಟ್ ಮೇಲಿರ್ತಾರೆ ಅಲ್ವಾ, ಸೊ ಪ್ರೆಸಿಡೆಂಟ್ ಏನ್ ಮಾಡ್ತಾರೆ, ಡೈರೆಕ್ಟ್ ಆಗಿ ಪ್ರೈಮ್ ಮಿನಿಸ್ಟರ್ ನ ರಿಮೂವ್ ಮಾಡಬಹುದಾಗತ್ತೆ. ಅದೇ ಏನಾದ್ರೂ ಅದರ್ ಮಿನಿಸ್ಟರ್ಸ್ ಗಳನ್ನ ರಿಮೂವ್ ಮಾಡ್ಬೇಕು ಅಂತ ಹೇಳಿದ್ರೆ ಪ್ರೈಮ್ ಮಿನಿಸ್ಟರ್ ನ ಪರ್ಮಿಷನ್ ತಗೊಂಡ್ಬಿಟ್ಟು ಅದರ್ ಮಿನಿಸ್ಟರ್ಸ್ ಗಳನ್ನ ರಿಮೂವ್ ಮಾಡ್ಲಾಗತ್ತೆ. ನಂತರ ಸ್ಟೇಟ್ ಗೆ ಬಂದ್ರೆ, ಸ್ಟೇಟ್ ಗೆ ಯಾವ ರೆಸ್ಪಾನ್ಸಿಬಿಲಿಟಿ? ಗವರ್ನರ್ದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಕರೆಕ್ಟ್ ಅಲ್ವಾ? ಸ್ಟೇಟ್ ಅಲ್ಲಿ ಸ್ಟೇಟ್ ಮಿನಿಸ್ಟರ್ಸ್ ಗಳನ್ನ ಏನಾದ್ರು ರಿಮೂವ್ ಮಾಡ್ತಾರೆ ಅಂತ ಹೇಳಿದ್ರೆ ಗವರ್ನರ್ ಚೀಫ್ ಮಿನಿಸ್ಟರ್ ಅಡ್ವೈಸ್ ಅನ್ನ ತಗೋಬೇಕಾಗತ್ತೆ. ಅದೇ ಗವರ್ನರ್ ಚೀಫ್ ಮಿನಿಸ್ಟರ್ ನ ರಿಮೂವ್ ಮಾಡ್ತಾರೆ ಪೊಸಿಷನ್ ಇಂದ ಅಂತ ಹೇಳಿದ್ರೆ ಆವಾಗ ಡೈರೆಕ್ಟ್ ಆಗಿ ಚೀಫ್ ಮಿನಿಸ್ಟರ್ ನ ರಿಮೂವ್ ಮಾಡಬಹುದಾಗುತ್ತೆ. ಯೂನಿಯನ್ ಟೆರಿಟರೀಸ್ ಗೆ 2 ಬಿಲ್ಸ್ ಇದೆಲ್ಲ, ಜಮ್ಮು ಅಂಡ್ ಕಾಶ್ಮೀರ್ ಮತ್ತೆ ಸ್ಪೆಷಲ್ ಬಿಲ್ ಇದೆಲ್ಲ, ಅಲ್ಲಿ ಮೆನ್ಷನ್ ಮಾಡಲಾಗಿದೆ ಯೂನಿಯನ್ ಟೆರಿಟರೀಸ್ ಗೆ ಯಾವ ರೀತಿಯಾದಂತಹ ಪ್ರಾವಿಷನ್ಸ್ ನ ತರಬೇಕು ಅಂತ ಹೇಳ್ಬಿಟ್ಟು. ಇದು ಬಿಲ್ಸ್ ಅಲ್ಲಿ ಮಾಡಿರುವಂತಹ ಚೇಂಜಸ್. ಸೊ ಇದ್ರದ್ದು ಪ್ರೊಸೀಜರ್ ಏನು ಅಂತ ಹೇಳಿದ್ರೆ, ಇವಾಗ 30 ದಿನಗಳ ಕಾಲ ಏನ್ ಮಾಡಿರ್ತಾರೆ, ಅರೆಸ್ಟ್ ಮಾಡಿರ್ತಾರೆ ಅಂತ ಅನ್ಕೊಳ್ಳೋಣ. 31ನೆಯ ದಿನದಲ್ಲಿ ಏನಾದ್ರು ಅವರು ಮಾರಲಿ ತಾವೇ ಬಂದ್ಬಿಟ್ಟು ರೆಸಿಗ್ನೇಷನ್ ಕೊಟ್ಟಿಲ್ಲ, 31ನೆಯ ದಿನದಲ್ಲಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ 32ನೆಯ ದಿನದಲ್ಲಿ ಆಟೋಮೆಟಿಕಲಿ ಡಿಸ್ಕ್ವಾಲಿಫೈ ಆಗಿರ್ತಾರೆ. ಸೊ ಎಕ್ಸಾಮ್ ಅಲ್ಲಿ ನಮ್ಗೆ ಆಟೋಮೆಟಿಕಲಿ ಡಿಸ್ಕ್ವಾಲಿಫೈ ಆಗ್ತಾರಾ ಅಂತ ಕೇಳ್ತಾರೆ. ಆವಾಗ ಹೌದು, 31st ಡೇ ಇಂದಾನೆ ಅವರು ಆಟೋಮೆಟಿಕಲಿ ಡಿಸ್ಕ್ವಾಲಿಫೈ ಆಗ್ತಾರೆ. ಇದು ನಿಮಗೆ ನೆನಪಿರ್ಬೇಕಾಗತ್ತೆ. ಇನ್ ಕೇಸ್ ಅವ್ರೇನಾದ್ರೂ ರೆಸಿಗ್ನೇಷನ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ರಿಮೂವ್ ಮಾಡುವಂತಹ ರೈಟ್ಸ್ ಬಂದ್ಬಿಟ್ಟು ಪ್ರೆಸಿಡೆಂಟ್ ಅಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಗೆ, ಗವರ್ನರ್ ಗೆ ಸ್ಟೇಟ್ ಗವರ್ಮೆಂಟ್ ಗೆ, ಇವ್ರಿಗೆ ರೈಟ್ಸ್ ಗಳನ್ನ ಕೊಡ್ಲಾಗಿರತ್ತೆ. ಇವಾಗ ಬಂದಿರುವಂತಹ ಬಿಲ್ಲಿನ ಪ್ರಾವಿಷನ್ಸ್ ಗೊತ್ತಾಯ್ತು. ಇವಾಗ ನಾವು ರಿವೈಸ್ ಮಾಡ್ಕೊಂಡ್ರೆ ಯಾವ್ಯಾವ ಆರ್ಟಿಕಲ್ಸ್ ಗಳನ್ನ ನಾವು ಚೇಂಜ್ ಮಾಡ್ತಾ ಇದೀವಿ. ಆರ್ಟಿಕಲ್ 75, 164, 239 ಎ ಆರ್ಟಿಕಲ್ ಗಳನ್ನ ಚೇಂಜ್ ಮಾಡ್ತಾ ಇದೀವಿ. 239 ಎ ಬಂದ್ಬಿಟ್ಟು ಯೂನಿಯನ್ ಟೆರಿಟರೀಸ್ ಬಗ್ಗೆ ಹೇಳುತ್ತೆ. 75 ಬಂದ್ಬಿಟ್ಟು ಯೂನಿಯನ್ ಮಿನಿಸ್ಟರ್ಸ್ ಮತ್ತೆ ಪ್ರೈಮ್ ಮಿನಿಸ್ಟರ್ ಬಗ್ಗೆ ಹೇಳಿದ್ರೆ 164 ಬಂದ್ಬಿಟ್ಟು ಚೀಫ್ ಮಿನಿಸ್ಟರ್ ಹಾಗೂ ಅದರ್ ಸ್ಟೇಟ್ ಮಿನಿಸ್ಟರ್ಸ್ ಬಗ್ಗೆ ಹೇಳುತ್ತೆ. ಪ್ರೆಸಿಡೆಂಟ್ ಗೆ ಸೆಂಟ್ರಲ್ ಗವರ್ಮೆಂಟ್, ಗವರ್ನರ್ ಗೆ ಸ್ಟೇಟ್ ಗವರ್ಮೆಂಟ್ ಅಲ್ಲಿ ರಿಮೂವ್ ಮಾಡುವಂತಹ ರೈಟ್ಸ್ ಗಳನ್ನ ಕೊಡ್ಲಾಗಿರುತ್ತೆ. ಸೊ ಇದು ಇವಾಗ ತಂದಿರುವಂತಹ ಪ್ರಾವಿಷನ್. ಹಾಗೆ 30 ದಿನಗಳ ಕಾಲ ಅವ್ರನ್ನೇನಾದ್ರು ಅರೆಸ್ಟ್ ಮಾಡಿದ್ರೆ ಅದಕ್ಕೂ ಕೂಡ ಕಂಡೀಷನ್ಸ್ ಇದೆ. ಅರೆಸ್ಟೆಡ್ ಅಂಡ್ ಡಿಟೈನ್ಡ್ ಫಾರ್ 30 ಕಾನ್ಸಿಕ್ಯೂಟಿವ್ ಡೇಸ್, ಫಸ್ಟ್ ಕಂಡೀಷನ್. ಸೆಕೆಂಡ್ ಕಂಡೀಷನ್ ಬಂದ್ಬಿಟ್ಟು ದ ಅಫೆನ್ಸ್ ಪನಿಷಬಲ್ ವಿತ್ 5 years ಆರ್ ಮೋರ್ ಇಂಪ್ರಿಸನ್ಮೆಂಟ್. 2 ಕಂಡೀಷನ್ಸ್ ಇದೆ. ಹಾಗಿದ್ರೆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಚೇಂಜ್ ಆಗಿರೋದು, ಕರೆಕ್ಟ್ ಅಲ್ಲ? ಸೊ ವಾಟ್ ಇಸ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್? ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಅಂತ ಹೇಳಿದ್ರೆ ಆರ್ಟಿಕಲ್ 368 ಅನ್ನ ಯೂಸ್ ಮಾಡ್ಬಿಟ್ಟು, ಆರ್ಟಿಕಲ್ 368 ಯೂಸ್ ಮಾಡ್ಬಿಟ್ಟು ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಒರಿಜಿನಲ್ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ನ ಚೇಂಜ್ ಮಾಡೋದೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್. ಸೊ ಯಾತಕ್ಕೋಸ್ಕರ ನಾವು ಚೇಂಜ್ ಮಾಡ್ಬೇಕು, ಯಾತಕ್ಕೋಸ್ಕರ ಅಮೆಂಡ್ ಮಾಡ್ಬೇಕು ಅಂತ ಹೇಳಿದ್ರೆ ಸೊಸೈಟಿ ಚೇಂಜ್ ಆಗ್ತಾ ಇದೆ, ನೀಡ್ಸ್ ಗಳು ಚೇಂಜ್ ಆಗ್ತದೆ. ಸೊ ಚೇಂಜಿಂಗ್ ಸೊಸೈಟಿ ಪ್ರಕಾರ ನಮ್ಮ ಕಾನ್ಸ್ಟಿಟ್ಯೂಷನ್ ಕೂಡ ಚೇಂಜ್ ಆಗ್ಬೇಕು ಅಂತಾನೆ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನ ಚೇಂಜ್ ಮಾಡೋದಕ್ಕೋಸ್ಕರ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕ್ಯಾನ್ ಬಿ ಚೇಂಜ್ಡ್ ಬೈ ರಿಜಿಡಿಟಿ ಆರ್ ಫ್ಲೆಕ್ಸಿಬಿಲಿಟಿ, ಕರೆಕ್ಟ್ ಅಲ್ವಾ? ಸೊ ಇದರಲ್ಲಿ ಚೇಂಜ್ ಮಾಡೋದಕ್ಕೆ ಡೈರೆಕ್ಟ್ ಆಗಿ ಯಾರು ಬೇಕು ಅವರು ಕಾನ್ಸ್ಟಿಟ್ಯೂಷನ್ ನ ಚೇಂಜ್ ಮಾಡೋದಿಲ್ಲ. ಅದಕ್ಕೆ ಸ್ಪೆಷಲ್ ಮೆಜಾರಿಟಿ ವೋಟ್ ಗಳನ್ನ ಮಾಡ್ಬೇಕಾಗತ್ತೆ. ಸ್ಪೆಷಲ್ ಮೆಜಾರಿಟಿ ಅಂದ್ರೆ ಏನು? 2/3 ಆಫ್ ದ ಮೆಂಬರ್ಸ್ ಪ್ರೆಸೆಂಟ್ ಅಂಡ್ ವೋಟಿಂಗ್
ಇನ್ ಈಚ್ ಹೌಸ್ ಆಫ್ ದ ಪಾರ್ಲಿಮೆಂಟ್. ಇನ್ ಈಚ್ ಹೌಸ್ ಆಫ್ ದ ಪಾರ್ಲಿಮೆಂಟ್ ಅಂದ್ರೆ ಲೋಕಸಭಾ ಮತ್ತೆ ರಾಜ್ಯಸಭಾ ಎರಡರಲ್ಲೂ ಕೂಡ. ನಂತರ ಕೆಲವೊಂದು ಪ್ರಾವಿಷನ್ ಸ್ಟೇಟ್ ಬಗ್ಗೆ ಹೇಳ್ತಾ ಇರುತ್ತೆ. ಹಾಫ್ ಆಫ್ ದ ಸ್ಟೇಟ್ಸ್ ಗಳ ರಾಟಿಫಿಕೇಶನ್ ಕೂಡ ತಗೊಳ್ಳುವಂತಹ ಚಾನ್ಸಸ್ ಇರುತ್ತೆ. ಈ ರೀತಿಯಲ್ಲಿ ನಮ್ಮ ಭಾರತದ ಕಾನ್ಸ್ಟಿಟ್ಯೂಷನ್ ನಾವು ಅಮೆಂಡ್ ನ ಮಾಡ್ಲಾಗುತ್ತೆ. ನಾನು ಇಲ್ಲಿ ಹೇಳ್ದೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ನಾವಿವಾಗ ಕೊಟ್ಟಿದೀವಿ ಅಂತ ಹೇಳ್ಬಿಟ್ಟು. ಸೊ ವಾಟ್ ಇಸ್ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ? ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಅಂತ ಹೇಳಿದ್ರೆ ಇಲ್ಲಿ ಲೋಕಸಭಾ ಮತ್ತೆ ರಾಜ್ಯಸಭಾ ಮೆಂಬರ್ಸ್ ಗಳು ಇರ್ತಾರೆ. ಯಾತಕ್ಕೋಸ್ಕರ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿನ ತರ್ತಾರೆ ಅಂತ ಹೇಳಿದ್ರೆ ಇದೊಂದು ಅಡ್ಹಾಕ್ ಕಮಿಟಿ. ಅಡ್ಹಾಕ್ ಅಂತ ಹೇಳಿದ್ರೆ ಟೆಂಪರರಿ ಅಂತ ಹೇಳ್ಬಿಟ್ಟು ಅರ್ಥ. ಅಂದ್ರೆ ತನ್ನ ವರ್ಕ್ ನ ತಾನು ಮುಗಿಸಿದ್ಮೇಲೆ ಡಿಸ್ಕ್ವಾಲಿಫೈ ಆಗುತ್ತೆ ಅಥವಾ ಡಿಸ್ಮಿಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅರ್ಥ. ಇದೊಂದು ಅಡಾಕ್ ಕಮಿಟಿ. ಟೋಟಲ್ ಮೆಂಬರ್ಸ್ ಬಂದ್ಬಿಟ್ಟು 31 ಇರ್ತಾರೆ. ಲೋಕಸಭೆಯಿಂದ 21, ರಿಮೈನಿಂಗ್ 10 ಬಂದ್ಬಿಟ್ಟು ರಾಜ್ಯಸಭೆಯಿಂದ ಇರ್ತಾರೆ. ಇದರಲ್ಲಿ ಯಾವ್ದು ಕಾಂಟ್ರವರ್ಷಿಯಲ್ ಬಿಲ್ ಇರುತ್ತೆ ಅಥವಾ ಕಾಂಪ್ಲೆಕ್ಸ್ ಬಿಲ್ ಇರುತ್ತೆ ಅದನ್ನ ಸ್ಕ್ರೂಟಿನಿ ಮಾಡೋದಕ್ಕೋಸ್ಕರ ಈ ಒಂದು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯನ್ನ ತಗೊಂಡ್ಬರ್ತಾರೆ. ಸೊ ಇದು ಏನ್ ರೆಕಮೆಂಡ್ ನ ಮಾಡುತ್ತೆ ಅದನ್ನ ಆಕ್ಸೆಪ್ಟ್ ಆದ್ರೂ ಮಾಡ್ಬೋದು ಅಥವಾ ರಿಜೆಕ್ಟ್ ಆದ್ರೂ ಮಾಡ್ಬೋದು, ವಿಚ್ ಇಸ್ ನಥಿಂಗ್ ಬಟ್ the recommendation given by the joint parliamentary committee is not binding on the government ಅಂತ ಹೇಳ್ಬಿಟ್ಟು ಅರ್ಥ. ಆಕ್ಸೆಪ್ಟ್ ಮಾಡ್ಲೂಬಹುದು, ಮಾಡ್ದೇನೂ ಇರ್ಬೋದು. ಸೊ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನಮ್ಗೆ ಬಿಲ್ ಬಗ್ಗೆ ಕೇಳ್ತಾರೆ. ಈ ಬಿಲ್ ಆಕ್ಟ್ ಆದ್ಮೇಲೆ ಆಕ್ಟ್ ಬಗ್ಗೆ ಕೇಳ್ತಾರೆ. ನಂತರ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಬಗ್ಗೆ ಕೇಳುವಂತಹ ಚಾನ್ಸಸ್ ಇರುತ್ತೆ. ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಬಗ್ಗೆ ಕೇಳುವಂತಹ ಚಾನ್ಸಸ್ ಕೂಡ ಇರುತ್ತೆ. ಸೊ ಇದು ಕಂಪ್ಲೀಟ್ ನಮ್ಗೆ ಬಿಲ್ಲಿನ ಡೀಟೈಲ್ ಏನು ಅಂತ ಗೊತ್ತಾಯ್ತು. ಸೊ ಕನ್ಕ್ಲೂಷನ್ ಏನು? 130th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಇಂದ ಕ್ರಿಟಿಕಲ್ ವಾಯ್ಡ್ ಏನಿದೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ, ಪ್ರೈಮ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್, ಅದರ್ ಮಿನಿಸ್ಟರ್ಸ್ ಗಳನ್ನ ರಿಮೂವ್ ಮಾಡೋದಕ್ಕೆ ಪ್ರಾವಿಷನ್ಸ್ ಇಲ್ಲ ಅಲ್ಲ, ಅದನ್ನ ಆ ಗ್ಯಾಪ್ ನ ಫಿಲ್ ಮಾಡೋದಕ್ಕೆ ಈ ಒಂದು ಬಿಲ್ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಡೈರೆಕ್ಟ್ ರಿಮೂವಲ್ ಪ್ರೊಸೆಸ್ ಇಲ್ಲ ಅಲ್ಲ, ಸೊ ಅದಕ್ಕೆ ನಾನ್ ಡಿಸ್ಕ್ರಿಷನರಿ ಪ್ರೊಸೆಸ್ ಫಾರ್ ದ ರಿಮೂವಲ್ ಡಿಟೈನ್ಡ್ ಮಿನಿಸ್ಟರ್ಸ್. ಹಾಗೆ ಪಬ್ಲಿಕ್ ಟ್ರಸ್ಟ್ ಇಂದ ಗವರ್ನೆನ್ಸ್ ಇದನ್ನು ಕೂಡ ಎನ್ಹಾನ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನಂತರ ಇಂಡಿಯನ್ ಡೆಮೋಕ್ರಸಿನ ಸ್ಟ್ರೆಂಥನ್ ಮಾಡೋದಕ್ಕೆ ಅಂಡ್ ಅಕೌಂಟಬಿಲಿಟಿಯನ್ನ ಮೇಂಟೈನ್ ಮಾಡೋದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಸೊ ಇದಿಷ್ಟು ಬಿಲ್ ಬಗ್ಗೆ. ಈಗ ನಾವು ಒಂದು MCQ ಅನ್ನ ನೋಡ್ಕೊಳ್ಳೋಣ. ಸೊ ನಾವು MCQ ನ ನೋಡ್ಕೊಂಡ್ರೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದ ಕಾನ್ಸ್ಟಿಟ್ಯೂಷನ್ 130th ಕಾನ್ಸ್ಟಿಟ್ಯೂಷನ್ ಬಿಲ್ 2025. So the bill provides for the automatic disqualification of a minister from contesting election if they are detained for 30 consecutive days. So ಇಲ್ಲಿ ಅಂಡರ್ಲೈನ್ ಮಾಡ್ಕೊಳ್ಳಿ, ಆಟೋಮೆಟಿಕಲಿ ಡಿಸ್ಕ್ವಾಲಿಫಿಕೇಶನ್. ನಾನು ಆಲ್ರೆಡಿ ಹೇಳ್ದೆ 30 ಕಾನ್ಸಿಕ್ಯೂಟಿವ್ ಡೇಸ್ ಅಲ್ಲಿ ಅವನೇನಾದ್ರೂ ಇದ್ರೆ 31 ಡೇ ಇಂದ ಏನಾಗ್ತಾರೆ, ಆಟೋಮೆಟಿಕ್ ಡಿಸ್ಕ್ವಾಲಿಫೈ ಆಗ್ತಾರೆ. ಸೊ ಆಪ್ಷನ್ 1 ಇಸ್ ಕರೆಕ್ಟ್. ಆಪ್ಷನ್ 2, it empowers the president to directly remove a state chief minister under the specified condition. ಸ್ಪೆಸಿಫೈಡ್ ಕಂಡೀಷನ್ ಇನ್ ಕೇಸ್ ಏನಾದ್ರು, ಈಗ ಬಿಲ್ ಅಲ್ಲಿ ಏನ್ ಹೇಳಿದಾರೆ ಇಲ್ಲಿ ನಾವು ನೋಡ್ಕೊಂಡ್ವಿ. ಬಿಲ್ ಅಲ್ಲಿ ಪ್ರೆಸಿಡೆಂಟ್ ಪ್ರೈಮ್ ಮಿನಿಸ್ಟರ್ ನ ಮಾತ್ರ ರಿಮೂವ್ ಮಾಡ್ಬೇಕು ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ಕ್ವಶನ್ ನಲ್ಲಿ ಇಟ್ ಎಂಪವರ್ ದ ಪ್ರೆಸಿಡೆಂಟ್ ಟು ಡೈರೆಕ್ಟ್ಲಿ ರಿಮೂವ್ ಅ ಸ್ಟೇಟ್ ಚೀಫ್ ಮಿನಿಸ್ಟರ್ ಅಂಡರ್ ಸ್ಪೆಸಿಫೈಡ್ ಕಂಡೀಷನ್. ಸ್ಪೆಸಿಫೈಡ್ ಕಂಡೀಷನ್ ಅಂತ ಹೇಳಿರೋದ್ರಿಂದ ಇದು ಕೂಡ ಕರೆಕ್ಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇಫ್ ಇನ್ ಕೇಸ್ ಏನಾದ್ರು ಪ್ರೆಸಿಡೆಂಟ್ ರೂಲ್ ಇದ್ರೆ ಸ್ಟೇಟ್ ಅಲ್ಲಿ, ಕರೆಕ್ಟ್ ಅಲ್ವಾ? ಸೊ ಆ ಟೈಮ್ ಅಲ್ಲಿ ನಮ್ಗೆ ಪ್ರೆಸಿಡೆಂಟ್, ಗವರ್ನರ್ ಗೆ ಯಾವ ರೀತಿಯಾದಂತಹ ರೈಟ್ಸ್ ಇರುತ್ತೆ ಅದೇ ರೈಟ್ಸ್ ಗಳು ಪ್ರೆಸಿಡೆಂಟ್ ಕೂಡ ಇರುತ್ತೆ ಸ್ಟೇಟ್ ಮೇಲೆ. ನೆಕ್ಸ್ಟ್, ದ ಬಿಲ್ ಅಮೆಂಡ್ಸ್ ಆರ್ಟಿಕಲ್ 75, ಆರ್ಟಿಕಲ್ 164 ಆಫ್ ದ ಕಾನ್ಸ್ಟಿಟ್ಯೂಷನ್ ಬಟ್ ಡಸ್ ನಾಟ್ ಅಪ್ಲೈ ಟು ಯೂನಿಯನ್ ಟೆರಿಟರೀಸ್. ಹೌದು, ಆರ್ಟಿಕಲ್ 75 ಅಂಡ್ 164 ಸ್ಟೇಟ್ ಮತ್ತೆ ಯೂನಿಯನ್ ಟೆರಿಟರಿ ಸ್ಟೇಟ್ ಮತ್ತೆ ಸೆಂಟರ್ ಬಗ್ಗೆ ಹೇಳ್ತಾ ಇದೆ. ಹಾಗಾಗಿ ಸರಿಯಾದ ಉತ್ತರ ಬಂದ್ಬಿಟ್ಟು ಕಂಪ್ಲೀಟ್ 1, 2, 3 ಮೂರು ಆಪ್ಷನ್ಸ್ ಕೂಡ ಕರೆಕ್ಟ್. ಸೊ ಇದಿಷ್ಟು ನಮ್ಗೆ ಈ ಬಿಲ್ ಬಗ್ಗೆ ಡೀಟೇಲ್ ಡೀಪ್ ಅನಾಲಿಸಿಸ್. ಸೊ ಯಾವುದೇ ರೀತಿಯಾದಂತಹ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಕೇಳಿದ್ರೆ ನೀವು ಈಸಿಯಾಗಿ ಅಟೆಂಡ್ ಮಾಡಬಹುದಾಗುತ್ತೆ. ಇದೇ ರೀತಿಯಾದಂತಹ ಕಂಪ್ಲೀಟ್ ವಿಡಿಯೋಸ್ಗಾಗಿ ನಮ್ಮ ಗುರುದೇವ್ ಅಕಾಡೆಮಿಯ ಗುರುದೇವ್ ಮ್ಯಾಗ್ನಿಫೈ ಪ್ರೋಗ್ರಾಮ್ ನ ನೋಡೋದಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಶೇರ್ ಅಂಡ್ ಸಬ್ಸ್ಕ್ರೈಬ್.